ಕೆಲವೊಮ್ಮೆ ಕೆಲವು ಜೀವನಗಳು ಕೇವಲ ಬದುಕಾಗುವುದಿಲ್ಲ, ಅವು ಬೇರೆಯವರಿಗೆ ಒಂದು ರೀತಿ ದಾರಿದೀಪವಾಗುತ್ತವೆ. ಹೌದು. ಇವತ್ತು ನಾವು ಅಂಥ ಒಂದು ಜೀವನದ ಬಗ್ಗೆ ಮಾತಾಡ್ತಿದ್ದೇವೆ. 75 ವರ್ಷಗಳ ಜೀವನ, 60 ವರ್ಷಗಳ ಸೇವೆ. ನಾವು ಮಾತಾಡ್ತಿರೋದು ರಾಜಯೋಗಿನಿ ಬ್ರಹ್ಮಕುಮಾರಿ ಲಕ್ಷ್ಮೀ ಬೆಹೆನ್ಜಿಯವರ ಬಗ್ಗೆ. ಒಬ್ಬ ವ್ಯಕ್ತಿಯ ಮೌನ ಸಾಧನೆ ಒಂದು ಇಡೀ ಆಧ್ಯಾತ್ಮಿಕ ಚಳುವಳಿಯನ್ನು ಹೇಗೆ ರೂಪಿಸಬಲ್ಲದು ಅನ್ನೋದನ್ನ ನೋಡೋಣ. ಖಂಡಿತ. ಅವರ ಈ ಇಡೀ ಪಯಣವನ್ನ ನಾವೊಂದು 3 ಆಯಾಮಗಳಲ್ಲಿ ನೋಡಬಹುದು ಅಲ್ವಾ? ಹೌದು. ಮೊದಲನೇದಾಗಿ, ಒಂದು ಸಣ್ಣ ಕೋಣದಲ್ಲಿ ಶುರುವಾದ ಸೇವೆ ಇಷ್ಟೊಂದು ದೊಡ್ಡದಾಗಿ ಬೆಳೆದಿದ್ದು ಹೇಗೆ? ಆಮೇಲೆ ಆಧ್ಯಾತ್ಮವನ್ನ ಆಶ್ರಮದಿಂದ ಹೊರತಂದು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಹೇಗೆ ತಲುಪಿಸಿದ್ರು? ಸರಿ. ಮತ್ತು ಕೊನೆಯದಾಗಿ, ಈ ಎಲ್ಲಾ ಯಶಸ್ಸಿನ ಹಿಂದಿದ್ದ ಅವರ ಆ ವೈಯಕ್ತಿಕ ಶಕ್ತಿಯ ಮೂಲ ಯಾವುದು? ಹಾಗಾದ್ರೆ ಆ ಆರಂಭದ ದಿನಗಳಿಗೆ ಹೋಗೋಣ. 1969ರಲ್ಲಿ ಲಕ್ಷ್ಮೀ ಬೆಹೆನ್ಜಿ ಮೈಸೂರಿಗೆ ಬಂದಾಗ ಅವರ ವಯಸ್ಸು ಕೇವಲ 17 ಅಂತ ಮೂಲಗಳು ಹೇಳುತ್ತವೆ. ಹೌದು, ಕೇವಲ 17. ಇರ್ವಿನ್ ರಸ್ತೆಯ ಒಂದು ಸಣ್ಣ ಮನೆಯಲ್ಲಿ ಯಾರೂ ಬೆಂಬಲಿಗರಿಲ್ಲದೆ, ಯಾವುದೇ ಸೌಕರ್ಯಗಳಿಲ್ಲದೆ ಒಬ್ಬರೇ ಸೇವೆಯನ್ನು ಶುರು ಮಾಡಿದರು. ಒಂದು ಸಣ್ಣ ಕೋಣೆಯಿಂದ 250 ಕೇಂದ್ರಗಳವರೆಗೆ ಬೆಳೆಯೋದು ಅಂದ್ರೆ ಅದು ಸಾಮಾನ್ಯ ವಿಷಯವಲ್ಲ. ಜನರನ್ನು ಒಟ್ಟುಗೂಡಿಸಿದ್ದು ಹೇಗೆ? ಖಂಡಿತವಾಗಿಯೂ ಅದು ದೊಡ್ಡ ಸವಾಲೆ. ಆದ್ರೆ ಅವರ ವಿಧಾನವೇ ಬೇರೆ ಇತ್ತು. ಅವರು ಎಲ್ಲರ ತರ ಭಾಷಣ ಮಾಡಿ ಜನರನ್ನು ಸೆಳೆಯಲಿಲ್ಲ. ಓ, ಹಾಗಾ? ಹೌದು. ಬದಲಾಗಿ ಅವರ ಆ ಶಾಂತ ಸ್ವಭಾವ, ಅವರ ಧ್ಯಾನದ ಶಕ್ತಿ, ಅದೇ ಜನರನ್ನು ಆಕರ್ಷಿಸಿದ್ದು. ಆ ಒಂದು ಕೋಣೆಯಿಂದ ಶುರುವಾದ ಸೇವೆ ಇವತ್ತು ಕರ್ನಾಟಕ ಹಾಗೂ ಕೇರಳದಲ್ಲಿ 250ಕ್ಕೂ ಹೆಚ್ಚು ಕೇಂದ್ರಗಳಾಗಿದೆ. 250ಕ್ಕೂ ಹೆಚ್ಚು? ಹೌದು. ಸುಮಾರು 350 ಸಮರ್ಪಿತ ಸಹೋದರಿಯರು, 250 ಸಹೋದರರು. ಅಷ್ಟೇ ಅಲ್ಲ, 8,000ಕ್ಕೂ ಹೆಚ್ಚು ನಿಯಮಿತ ವಿದ್ಯಾರ್ಥಿಗಳಿದ್ದಾರೆ. ಇದು ಕೇವಲ ಸಂಖ್ಯೆ ಅಲ್ಲ, ಇದು ಅವರ ಮೌನ ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲ. ನನಗೆ ಬಹಳ ಆಶ್ಚರ್ಯ ಎನಿಸಿದ್ದು ಏನಪ್ಪಾ ಅಂದ್ರೆ, ಅವರು ಆಧ್ಯಾತ್ಮವನ್ನು ಕೇವಲ ಧ್ಯಾನ ಕೇಂದ್ರಗಳಿಗೆ ಸೀಮಿತ ಮಾಡಲಿಲ್ಲ. ಖಂಡಿತವಾಗಿಯೂ ಇಲ್ಲ. ನ್ಯಾಯಾಧೀಶರು, ವಕೀಲರು, ಯುವಕರು, ಸರ್ಕಾರಿ ನೌಕರರು, ಹೀಗೆ ಸಮಾಜದ ಬೇರೆ ಬೇರೆ ವರ್ಗಗಳನ್ನು ತಲುಪಿದರು. ಇದರ ಹಿಂದಿನ ತಂತ್ರಗಾರಿಕೆ ಏನಿರ್ಬೋದು? ಖಂಡಿತ ಅದೇ ಅವರ ಯಶಸ್ಸಿನ ಪ್ರಮುಖ ಕಾರಣ. ಅವರು ಆಧ್ಯಾತ್ಮವನ್ನು ತುಂಬಾನೇ ಪ್ರಾಯೋಗಿಕವಾಗಿಸಿದ್ರು. ಉದಾಹರಣೆಗೆ ಈಗ ನೋಡಿ, ನ್ಯಾಯಾಧೀಶರಿಗಾಗಿ ಕಾಲ್ ಆಫ್ ಟೈಮ್ ಅಂತ ಕಾರ್ಯಕ್ರಮ ಮಾಡಿದ್ರು. ಯುವಕರಿಗೆ ಪಾಸಿಟಿವ್ ಚೇಂಜ್ ಅಂತ ಸೆಮಿನಾರ್. ಹೌದು ಹೌದು. ಕ್ಲೀನ್ ದ ಮೈಂಡ್, ಗ್ರೀನ್ ದ ಅರ್ತ್ ಅಂತ ಅಭಿಯಾನದ ಮೂಲಕ ಪರಿಸರ ಕಾಳಜಿಯನ್ನ ಆಧ್ಯಾತ್ಮದ ಜೊತೆ ಜೋಡಿಸಿದ್ರು. ಅಂದ್ರೆ ಆಧ್ಯಾತ್ಮವನ್ನು ಜನರ ದೈನಂದಿನ ಬದುಕಿನ ಭಾಗವಾಗಿಸೋದು ಅವರ ಉದ್ದೇಶವಾಗಿತ್ತು. ಸರಿ. ಇಲ್ಲಿ ರಾಜಯೋಗ ಅನ್ನೋ ಪದವನ್ನ ಬಳಸಲಾಗಿದೆ. ಇದು ನಾವು ಸಾಮಾನ್ಯವಾಗಿ ನೋಡುವ ಆಸನ ಪ್ರಾಣಾಯಾಮದ ಯೋಗ ಅಲ್ಲ ಅಲ್ವಾ? ಇಲ್ಲ ಇಲ್ಲ, ನೀವು ಹೇಳಿದ್ದು ಬಹಳ ಸರಿ. ಇದೊಂದು ಮನಸ್ಸಿನ ಮೇಲೆ ಹಿಡಿತ ಸಾಧಿಸುವ ಧ್ಯಾನ ಪದ್ಧತಿ ಅಂತ ಹೇಳ್ಬೋದಾ? ಖಂಡಿತ. ರಾಜಯೋಗ ಅಂದ್ರೆ ಮನಸ್ಸಿನ ಮೇಲೆ ರಾಜನಂತೆ ಆಳ್ವಿಕೆ ಮಾಡೋದು. ಅದೊಂದು ಧ್ಯಾನದ ವಿಧಾನ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಇದೆ, ಗೊತ್ತಾ? ಹೇಳಿ. ಒಮ್ಮೆ ಒಬ್ಬ ಹಿರಿಯ ಅಧಿಕಾರಿ ಅವರ ಕೇಂದ್ರಕ್ಕೆ ಬಂದಾಗ ಇವರು ದೀರ್ಘ ಉಪನ್ಯಾಸ ಕೊಡ್ಲಿಲ್ಲ ಅಂತೆ. ಬದಲಿಗೆ 1 ನಿಮಿಷ ಶಾಂತವಾಗಿ ಕುಳಿತುಕೊಳ್ಳೋಣ ಅಂದ್ರಂತೆ. ಆ 1 ನಿಮಿಷದ ಮೌನ ಇದೆಯಲ್ಲ, ಓಕೆ, ಅದು ಆ ಅಧಿಕಾರಿಯ ಮೇಲೆ ಎಂತಹ ಪ್ರಭಾವ ಬೀರಿತೆಂದರೆ ಅವರು ಅಂದಿನಿಂದ ನಿಯಮಿತ ವಿದ್ಯಾರ್ಥಿಯಾದರು. ಮಾತನಾಡುವುದಕ್ಕಿಂತ ಮೌನದಿಂದಲೇ ಮನಸ್ಸುಗಳನ್ನು ಪರಿವರ್ತಿಸುವುದು ಅವರ ಶೈಲಿಯಾಗಿತ್ತು. ಅದ್ಭುತ. ಹೀಗೆ ಇಟ್ಟಿಗೆ ಸಿಮೆಂಟಿನಿಂದ ಕಟ್ಟಿದ ಕೇಂದ್ರಗಳು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಒಂದು ಕಡೆ, ಲಿಂಗದೇವರ ಕೊಪ್ಪಲು ರಿಟ್ರೀಟ್ ಸೆಂಟರ್, ಯಾದವಗಿರಿ ಪ್ರಧಾನ ಕಚೇರಿ. ಹೌದು, ದೊಡ್ಡ ದೊಡ್ಡ ನಿರ್ಮಾಣಗಳು. ಆದರೆ ಇಷ್ಟೆಲ್ಲವನ್ನೂ ಕಟ್ಟಲು ಬೇಕಾದ ಆಂತರಿಕ ಶಕ್ತಿ ಎಲ್ಲಿಂದ ಬಂತು? ನಮ್ಮ ಮೂಲಗಳು ಅವರ ವೈಯಕ್ತಿಕ ಸಾಧನೆ ಅಂದ್ರೆ ತಪಸ್ಸಿನ ಕಡೆಗೆ ಬೆರಳು ಮಾಡುತ್ತವೆ. ಹೌದು, ಆ ತಪಸ್ಸು ಅನ್ನೋದೇ ಎಲ್ಲದಕ್ಕೂ ಮೂಲ. ಅದು ಕೇವಲ ವೈಯಕ್ತಿಕ ಶಿಸ್ತು ಆಗಿರ್ಲಿಲ್ಲ. ಪ್ರತಿದಿನ ಬೆಳಗಿನ ಜಾವ 3 ಗಂಟೆಗೆ ಏಳೋದು. 3 ಗಂಟೆಗೆ? ಹೌದು. ದೀರ್ಘಕಾಲದ ಧ್ಯಾನ, ಆಜೀವನ ಬ್ರಹ್ಮಚರ್ಯ, ಇವೆಲ್ಲ ಅವರ ಶಕ್ತಿಯ ಮೂಲ. 1991-92ರಲ್ಲಿ ವಿಶ್ವಶಾಂತಿಗಾಗಿ ಅವರು ನಡೆಸಿದ ತಪಸ್ಯ ವರ್ಷ ಇದೆಯಲ್ಲ, ಅದು ಅವರ ಆಂತರಿಕ ಬಲಕ್ಕೆ ಒಂದು ದೊಡ್ಡ ಸಾಕ್ಷಿ. ಆ ಆಂತರಿಕ ಶಕ್ತಿಯೇ ಅವರ ಎಲ್ಲಾ ಯೋಜನೆಗಳ ಹಿಂದಿನ ನಿಜವಾದ ಬಂಡವಾಳ. ಅಂದ್ರೆ ಅವರ ಎಲ್ಲ ಬಾಹ್ಯ ಸಾಧನೆಗಳಿಗೂ ಅವರ ಆಂತರಿಕ ಶಿಸ್ತೇ ಅಡಿಪಾಯವಾಗಿತ್ತು ಅಂತಾಯ್ತು. ನಿಸ್ಸಂದೇಹವಾಗಿ. ಒಂದು ಸಣ್ಣ ಕೋಣದಿಂದ ಶುರು ಮಾಡಿ
ಇಂದು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯಂತಹ ಗೌರವಗಳು ರಾಜಕಾರಣಿಗಳ ಸೇವಾ ವಿಭಾಗದ ಜಾಗತಿಕ ಅಧ್ಯಕ್ಷೆಯಾಗಿ ಬೆಳೆದು ನಿಂತಿದ್ದಾರೆ. ಅವರ ಬದುಕೇ ಒಂದು ದೊಡ್ಡ ಪಾಠ. ಖಂಡಿತ. ಈ ಇಡೀ ಚರ್ಚೆಯ ಕೊನೆಯಲ್ಲಿ ಒಂದು ಮೂಲಭೂತ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ. ಏನು? ಇವತ್ತಿನ ಈ ಪ್ರಚಾರದ ಯುಗದಲ್ಲಿ, ಅಂದ್ರೆ ಯಾವುದೇ ದೊಡ್ಡ ಜಾಹೀರಾತು, ಯಾವುದೇ ಬಾಹ್ಯ ಬೆಂಬಲ ಇಲ್ಲದೆ ಒಬ್ಬ ವ್ಯಕ್ತಿಯ ದೃಢ ಸಂಕಲ್ಪ ಮತ್ತು ಮೌನ ಸಾಧನೆ ಒಂದು ಇಡೀ ಸಮುದಾಯವನ್ನೇ ಹೇಗೆ ಪರಿವರ್ತಿಸಬಲ್ಲುದು? ನಿಜ. ನಿಜವಾದ ಮತ್ತು ಶಾಶ್ವತವಾದ ಪರಿವರ್ತನೆ ಅನ್ನೋದು ಹೊರಗಿನ ಪ್ರಚಾರಕ್ಕಿಂತ ಹೆಚ್ಚಾಗಿ ಒಳಗಿನ ಸಾಧನೆಯಿಂದಲೇ ಸಾಧ್ಯವೇ?